ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ, ದಯವಿಟ್ಟು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಓಕೆನಾ. ಇವಾಗ ನಾನು ಜಸ್ಟ್ ಒಳಗಡೆ ಬಂದೆ ಮಧ್ಯಾಹ್ನ. ಸೊ ಮಧ್ಯಾಹ್ನದಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನದಿಂದ ಸಂಜೆವರೆಗೂ ಏನೇನೆಲ್ಲ ಮಾಡ್ತಾಯಿದ್ದೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ, ಆಯಿತಾ. ಇವಾಗ ಮಧ್ಯಾಹ್ನ ಆಯ್ತಲ್ವ, ಸೊ ರೈಸ್ ಮಾಡಿದ್ದೆ. ಹಾಗೆ ಅದ್ರ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಇವಾಗ ಈರುಳ್ಳಿ ಬಜ್ಜಿ ಮಾಡೋಣ ಅಂತ ಡಿಸೈಡ್ ಮಾಡಿ ಈರುಳ್ಳಿನ ಎತ್ಕೊಳ್ತಾ ಇದ್ದೀನಿ. ಮಳೆ ಕೂಡ ಬರ್ತಾಯಿತ್ತು. ಸೊ ಮಳೆ ಬರೋ ಟೈಮಲ್ಲಿ ಬಿಸಿ ಬಿಸಿಯಾಗಿ ಬಜ್ಜಿನೋ ಅಥವಾ ಬೋಂಡನೋ ಮಾಡಿಕೊಂಡು ಟೀ ಜೊತೆ ಇಲ್ಲ ಬಿಸಿ ಬಿಸಿ ಅನ್ನದ ಜೊತೆ ತಿಂತಾಯಿದ್ರೆ ಹೆಂಗಿರುತ್ತೆ ಹೇಳಿ, ಸೂಪರಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಇವತ್ತು ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ, ನನಗಿಂತ ಜಾಸ್ತಿ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಅವ್ರಿಗೆ ಈ ಥರ ಸ್ನ್ಯಾಕ್ಸ್ ಐಟಮ್ಮು, ಕರ್ದಿರೋ ಅಂಥ ಐಟಮ್ಸ್ ಅಂದರೆ ಸಖತ್ ಇಷ್ಟಪಟ್ಕೊಂಡು ತಿಂತಾರೆ. ಹಾಗಾಗಿ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ರೇಷನ್ನು ಇವಾಗ ಎಕ್ಸ್ಟ್ರಾ ತಂದಿರ್ತೀನಲ್ಲ, ಅದನ್ನೆಲ್ಲ ತೆಗೆದು ಈ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಖಾಲಿಯಾದಂಗೆಲ್ಲ ಅದನ್ನು ತೊಗೊಂಡು ಉಪಯೋಗಿಸ್ಕೊಳ್ತಾ ಇರ್ತೀನಿ. ಇವಾಗ ಇದರಲ್ಲೇ ಇದೆ ಕಡಲೆ ಹಿಟ್ಟು. ಸೊ ಅದನ್ನು ನೋಡ್ತಾ ಇದ್ದೀನಿ, ಎಲ್ಲಿಲ್ಲ, ಇದೆಯೋ ಇಲ್ಲೋ ಅನ್ನೋದೇ ಒಂದು ಡೌಟ್ ಇತ್ತು. ಫೈನಲಿ ಸಿಕ್ತು. ಅಂದರೆ ಸ್ವಲ್ಪ ನೆನಪಿತ್ತು, ನಾನು ತಂದಿರೋದು ಹಿಟ್ಟಿದೆ, ಇನ್ನೂ ಖಾಲಿ ಆಗಿಲ್ಲ ಅಂತ ನೆನಪಿತ್ತು. ನೋಡಿ ಫೈನಲಿ ಸಿಕ್ತು ಕಡಲೆ ಹಿಟ್ಟು. ಇವಾಗ ಇದರಲ್ಲಿ ಬಜ್ಜಿ ಮಾಡಬೇಕು. ಚೆನ್ನಾಗಿರುತ್ತೆ ಬಜ್ಜಿ, ಮಾತ್ರ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಏನಂದರೆ ಯಾರಾದರೂ ಮಾಡಿಕೊಟ್ರೆ ನಾವು ಆರಾಮಾಗಿ ಕುತ್ಕೊಂಡು ತಿನ್ಬೋದು. ನಾವೇ ನಿಂತ್ಕೊಂಡು ಮಾಡಿ ಅದು ಎಣ್ಣೆ ಸ್ಮೆಲ್ಲೆಲ್ಲ ಕುಡಿದು ತಿನ್ನಬೇಕಂತ ಅನ್ಸೋದಿಲ್ಲ ಕೆಲವೊಂದು ಸಲ. ಬಟ್ ಏನು ಮಾಡೋದು, ಏನೂ ಮಾಡೋಂಗಿಲ್ಲ, ನಾವೇ ರೆಡಿ ಮಾಡ್ಕೋಬೇಕೀಗ. ಇವಾಗ ಏನೇನು ಬೇಕೋ ಅದನ್ನೆಲ್ಲ ತಗೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದಿಷ್ಟು ಕಟ್ ಮಾಡ್ಕೋಬೇಕು. ಸೊ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿನೂ ಕೂಡ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಕೂಡ ರೆಡಿ ಇದೆ. ಬನ್ನಿ, ಇನ್ನೇನು ತಡ ಮಾಡೋದು. ಇವಾಗ ಬೇಗ ಈರುಳ್ಳಿ ಅದೇನು ಬೇಕೋ ಅದನ್ನೆಲ್ಲ ಹೆಚ್ಚಿಟ್ಕೋಬೇಕಾಗತ್ತೆ. ನೋಡಿ ಎಲ್ಲ ಉಲ್ಟಾಡಿಸ್ತಾ ಇದ್ದೀನಿ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಏನು ಮಾಡೋದು, ನಾನು ಹಾಗೇ ಸ್ವಲ್ಪ ಕೆಲವೊಂದು ಸಲ ನೀಟಾಗಿ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಕೆಲವೊಂದು ಸಲ ಹೀಗೆ ಎಲ್ಲಿಂದ ಎಲ್ಲಿಗೋ ಇಟ್ಕೊಂಡು ಕಟ್ ಮಾಡ್ತಾ ಇರ್ತೀನಿ. ಏನು ಮಾಡೋದು, ಇವಾಗ ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಅಂದರೆ ಈರುಳ್ಳಿ ಬಜ್ಜಿನ ಕ್ರಿಸ್ಪಿಯಾಗೂ ಕೂಡ ಮಾಡ್ಬೋದು, ಸಾಫ್ಟಾಗಿ ಕೂಡ ಮಾಡ್ಬೋದು. ನಾನಿಲ್ಲಿ ಸಾಫ್ಟಾಗಿ ಮಾಡ್ತಾಯಿದ್ದೀನಿ. ಸಾಫ್ಟಾಗಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಮಾಡಿದರೂ ಚೆನ್ನಾಗಿರುತ್ತೆ. ಆದರೆ ಅದಕ್ಕೆ ಹಸಿಮೆಣ್ಸಿಕಾಯಿ ಅದೇನೂ ಹಾಕಲ್ಲ ನಾನು, ಅದನ್ನು ಬೇರೆ ಥರ ಮಾಡ್ತೀನಿ. ಇದಕ್ಕೆ ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ತಾ ಇರೋದ್ರಿಂದ ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ತಾ ಇರೋದ್ರಿಂದ ಸಾಫ್ಟಾಗಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತು ಇದು ಬಿಸಿ ಅನ್ನದ ಜೊತೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ, ಟೀ ಜೊತೆ ತಿನ್ನೋದಕ್ಕೂ ಕೂಡ ಸೂಪರಾಗಿರುತ್ತೆ. ಈಗ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಅಕ್ಕ ಕುಡ್ಗೋಲಲ್ಲಿ ಏನಕ್ಕೆ ಕಟ್ ಮಾಡ್ತೀರಾ, ಚಾಕುಲಿ ಕಟ್ ಮಾಡಿ ಅಂತ ಕೇಳ್ತಾಯಿದ್ರಿ. ನಾನು ನಿಜವಾಗ್ಲೂ ಚಾಕುಲಿ ಕಟ್ ಮಾಡ್ತೀನಿ, ಆದರೆ ಅಷ್ಟೊಂದು ನನಗೆ ರೂಢಿ ಇಲ್ಲ. ನನಗೆ ಇದರಲ್ಲಿ ಕಟ್ ಮಾಡಿ ರೂಢಿ ಇದೆ. ಮತ್ತು ಇಲ್ಲಿಗೆ ಮಣಿ ಅಂತ ಬರುತ್ತಲ್ವ, ಸೊ ಅದನ್ನು ಉಪಯೋಗಿಸ್ತಾ ಇದ್ದೆ. ಬಟ್ ಅದು ಯಾಕೋ ಕಟ್ಟಾಗಿಬಿಟ್ಟಿದೆ, ಹಾಗಾಗಿ ನಾನು ಅದನ್ನು ಉಪಯೋಗಿಸ್ತಾ ಇಲ್ಲ. ನಾನು ಉಪಯೋಗಿಸ್ಬೇಕಾದ್ರೆ ಎಷ್ಟೊಂದು ಸಲ ನಾನು ವಿಡಿಯೋ ಕೂಡ ಮಾಡಿಲ್ಲ, ಆಯಿತಾ. ಇವಾಗ ಹೊಸ ತರಬೇಕು ಅದನ್ನು. ಹಾಗೆ ಇದು ಕುಡುಗೋಲಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಇದರಲ್ಲಾಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ, ಆಯಿತಾ. ಕಟ್ ಮಾಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗಾಗಿ ನಾನು ಕಟ್ ಮಾಡ್ಬೇಕಾದ್ರೆ ಅದನ್ನ ನಾನು ಜಾಸ್ತಿ ನೋಡ್ತಾ ಇಲ್ಲ, ನಾನು ಪಾಡಿನ ಕಟ್ ಮಾಡ್ತಾ ಇದ್ದೀನಿ. ರೂಢಿ ಆಗಿದೆಯಲ್ಲ, ಹಾಗಾಗಿ ನನಗೇನು ಅಷ್ಟೊಂದು ಫೀಲ್ ಅನಿಸಲ್ಲ, ಅದು ನೋಡಿಕೊಂಡೇ ಕಟ್ ಮಾಡಬೇಕಂತಂದು. ಈಗ ತರಕಾರಿ ಎಲ್ಲ ಕಟ್ ಮಾಡಿದ್ದಾಯಿತು. ಇನ್ನೇನು ಬಜ್ಜಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಲ್ಲ, ಹಾಗಾಗಿ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಈಗ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೋಬೇಕು. ಒಂದು ಕೈಯಲ್ಲಿ ಫೋನು, ಇನ್ನೊಂದು ಕೈಯಲ್ಲಿ ಬಾಟ್ಲಿ ಇಟ್ಕೊಂಡ್ರೆ ಅದು ನಿಲ್ಲುತ್ತಾ ಹೇಳಿ, ಉಳ್ಕೊಂಡು ಹೋಗ್ತಾ ಇತ್ತು ಮಿಸ್ಸಾಗಿ. ನೋಡಿ, ಆ ಸ್ಪೂನ್ ಕೂಡ ಅದರಲ್ಲೇ ಇತ್ತು. ನಾನು ಹಾಗೆ ಹಿಡ್ಕೊಂಡು ಹಾಗೆ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಹೆಂಗೆ ಕೈ ಜಾರುತ್ತಂದರೆ ಎಲ್ಲಿ ಬಿದ್ದೋಯ್ತು ಅಂತ ಅಂದ್ಕೊಂಡೆ, ಆಮೇಲೆ ಬೀಳಲಿಲ್ಲ. ಮತ್ತು ನೀಟಾಗಿ ಹಿಡ್ಕೊಂಡು ಎಣ್ಣೆ ಹಾಕಿದೆ. ಈಗ ಎಣ್ಣೆ ಕಾಯಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಆಯಿತಾ. ನಾನು ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ. ಕ್ರಿಸ್ಪಿಯಾಗಿ ಮಾಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋಬೇಕು. ನಾನಿಲ್ಲಿ ಸಾಫ್ಟಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಕಡಲೆ ಹಿಟ್ಟು ಹಾಕ್ಬಿಟ್ಟು ಒಂಚೂರು
ಅಡುಗೆ ಸೋಡಾ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟು ಕೈಯಲ್ಲಿ ಈ ಥರ ಕಿವುಚಬೇಕು. ಯಾಕಂದರೆ ಇದರಲ್ಲಿ ಈರುಳ್ಳಿಲೇ ನೀರಿನ ಅಂಶ ಇರುತ್ತಲ್ವ, ಸೊ ನೀರು ಒಂದು ಸ್ವಲ್ಪ ಬಿಟ್ಕೊಳುತ್ತೆ. ಅದಾದಮೇಲೆ ನೀರು ನೋಡಿಕೊಂಡು ನಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಯಿತಾ, ಈಗ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫೈನಲಿ ಈ ಥರ ಆಗಿದೆ. ಇದಕ್ಕಿನ್ನೂ ಸ್ವಲ್ಪ ನೀರು, ಒಂಚೂರು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ, ಇಲ್ಲಾಂದರೆ ಅದು ಬಿಡಿಯಾಗಿರುತ್ತೆ. ಸೊ ಅದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ನಾನೀಗ ಬೋಂಡ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಮಾತ್ರ ಸೂಪರಾಗಿರುತ್ತೆ. ಈ ಥರದನ್ನೆಲ್ಲ ನಾನು ಜಾಸ್ತಿ ಮಧ್ಯಾಹ್ನ ಇಲ್ಲ ಸಂಜೆ ಮಕ್ಕಳಿದ್ದಾಗ ಅವಾಗ ಮಾಡೋದು. ಇವತ್ತೇನೋ ಮಳೆ ಬರ್ತಾ ಇತ್ತಲ್ಲ, ನಮ್ಮ ಮನೆಯವ್ರು ಕೂಡ ಬಂದರು ಊಟದ ಟೈಮಿಗೆ, ಮಳೇಲಿ ನೆನ್ಕೊಂಬಂದಿದ್ರು. ಹಾಗಾಗಿ ಮಾಡಿಕೊಟ್ರೆ ತಿಂತಾರೆ, ಫುಲ್ ಹ್ಯಾಪಿ ಆಗಿಬಿಡ್ತಾರೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಏನು ಮಾಡೋದಕ್ಕೇನು ಟೈಮ್ ಹಿಡಿಯಲ್ಲ, ಮನ್ಸು ಮಾಡಿದ್ವಿ ಅಂದರೆ ಎಂತೆಂಥ ಅಡುಗೆನೇ ಮಾಡಿ ಹಾಕ್ತೀವಂತೆ ಹೆಣ್ಮಕ್ಳು. ಇದು ಯಾವ ಲೆಕ್ಕ ಹೇಳಿ ಅಲ್ವಾ? ಸೊ ಇವಾಗ ನೋಡಿ ಬೋಂಡ ಹಾಕ್ತಾಯಿದ್ದೀನಿ. ಆದಷ್ಟು ಚಿಕ್ಕದಾಗಿ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಮಂಡಕ್ಕಿ ಮಾಡ್ತೀವಲ್ವ, ಒಗ್ಗರಣೆ ಮಂಡಕ್ಕಿ, ಅದಕ್ಕೆ ಚೆನ್ನಾಗಿರುತ್ತೆ ಇದು. ಈ ಥರದ್ದು ಈರುಳ್ಳಿ ಬಜ್ಜಿ ಅಂದರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಏನಂದರೆ ಮಂಡಕ್ಕಿ, ಒಗ್ಗರಣೆ ಮಂಡಕ್ಕಿ ಮತ್ತು ನರ್ಗಿಸ್ ಮಂಡಕ್ಕಿ ಹಾಗೆಲ್ಲ ಮಾಡ್ಕೋತೀವಲ್ವ, ಅವಾಗ ಜಾಸ್ತಿ ಈ ಥರದ್ದು ಎಣ್ಣೆಲಿ ಕರೆದಿರೋಂಥದ್ದನ್ನೇ ಜಾಸ್ತಿ ಮಾಡೋದು. ಒಂದು ಐಟಮ್ ಮಾಡಿ ಕೈ ಬಿಡೋಲ್ಲ, ಯಾಕಂದರೆ ಒಂದು 3-4 ಐಟಮ್ ಮಾಡ್ಬೇಕು ನಮ್ಮ ಮನೇಲಿ. ಒಂದು ಸಲ ಇವಾಗ ಈರುಳ್ಳಿ ಬಜ್ಜಿ ಮಾಡಿದೆ ಅಂದರೆ ಅದ್ರ ಜೊತೆ ಮೆಣ್ಸಿನ್ಕಾಯಿ ಮಾಡಬೇಕು, ಆಮೇಲೆ ಆಲೂಗಡ್ಡೆ ಬೋಂಡ, ಆಮೇಲೆ ಸೌತೆಕಾಯಿ ಬಜ್ಜಿ ಅಂತಂದೇಳ್ಬಿಟ್ಟು ಒಂದು ಅಟ್ಲೀಸ್ಟ್ ಅಂದರೂ 2 ಐಟಮ್ ಅಂತಾದರೂ ಮಾಡಲೇಬೇಕು. 2 ಐಟಮ್ ಮಾಡಿರೋದು ನಾನು ಎಲ್ಲೋ ರೇರ್, ಜಾಸ್ತಿ ನಾನು ಮಾಡಿರೋದು ಮಕ್ಕಳಿದ್ದಾಗನೇ ಒಂದು 3-4 ಐಟಮ್ ಮಾಡ್ತೀನಿ ನಾನು. ಇವಾಗ ನಮ್ಮ ಮನೆಯವರು ನಾವೆಲ್ಲ ಒಬ್ಬರೇ ಇವಾಗ ಇದ್ದಿದ್ದು, ಮಕ್ಳು ಯಾರೂ ಇರಲಿಲ್ಲಲ್ಲ, ಹಾಗಾಗಿ ಈರುಳ್ಳಿ ಬಜ್ಜಿ ಒಂದೇ ಮಾಡಿದೆ. ಚೆನ್ನಾಗಾಗಿತ್ತು. ಬಿಸಿ ಬಿಸಿಯಾಗಿ ಮಾಡ್ತಿದ್ದಂಗ್ಲೇ ಅದೆಲ್ಲ ಬಾಯಲ್ಲೆಲ್ಲ ಹೋಗ್ತಾಯಿತ್ತು ಎಲ್ರಿಗೂ. ಅಮ್ಮ, ನಾನು ಮತ್ತು ನಮ್ಮ ಮನೆಯವರು ಎಲ್ಲರೂ ಕೂಡ ತಿಂದ್ವಿ. ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇದೇನಪ್ಪ ಪದೇ ಚೆನ್ನಾಗಿತ್ತು ಅಂತಾಳಲ್ಲ ಅಂತಂದು ಬೈಕೋಬೇಡಿ. ಚೆನ್ನಾಗಿರೋದನ್ನ ಚೆನ್ನಾಗಿತ್ತು ಅಂತ ಹೇಳ್ತೀನಿ, ಚೆನ್ನಾಗಿಲ್ಲದೆ ಇರೋದನ್ನ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಹಾಗಾಗಿ ಇವಾಗ ಈರುಳ್ಳಿ ಬಜ್ಜಿ ಕೂಡ ರೆಡಿ ಆಯಿತು. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ಅದನ್ನು ಎಣ್ಣೆಯಿಂದ ತೆಗೆದು ಒಂದು ಬೌಲಲ್ಲೋ ಅಥವಾ ಎದ್ರಲ್ಲಾದರೂ ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ ಹಾಟ್ ಬಾಕ್ಸ್ ಇತ್ತಲ್ಲ, ಹಿಂಗಿದ್ರು ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಫೈನಲಿ ನಮ್ಮ ಒಂದು ಈರುಳ್ಳಿ ಬಜ್ಜಿ ಕೂಡ ರೆಡಿ ಆಯಿತು. ಇನ್ನೇನು ತಿನ್ನೋದೊಂದು ಬಾಕಿ ಅಷ್ಟೇ. ಇವಾಗ ನೋಡಿ ತೆಗೆದು ಹಾಕ್ತಾಯಿದ್ದೀನಿ. ಈ ಥರ ತೆಗ್ದಿದ್ದು ಪ್ಲೇಟಲ್ಲಿ ಹಾಕಿದ ತಕ್ಷಣ ತಿಂದುಬಿಡ್ಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು. ಹಂಗೆ ಸುಡ್ತಾ ಇರಬೇಕು, ಬಾಯಲ್ಲಿ ಹಾಕ್ಕೊಂಡು ಹಂಗೆ ಬಿಸಿ ಬಿಸಿಯಾಗಿರಬೇಕು. ಬಾಯಿ ಸುಟ್ಟೋದ್ರೂ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ತಿಂದರೆ ಈ ಥರ ತಿನ್ನಬೇಕು. ತಣ್ಣಗಾದ್ಮೇಲೆ ತಿನ್ನಬೇಕು ಅಂದರೆ ನಂಗೆ ಇಷ್ಟ ಆಗಲ್ಲ. ಆಲ್ಮೋಸ್ಟ್ ನನಗೇನೆಂದರೆ ಸ್ನ್ಯಾಕ್ಸ್ ಐಟಮ್ಸು ಮತ್ತು ರೈಸ್ ಐಟಮೆಲ್ಲ ನಾನು ಬಿಸಿ ಬಿಸಿಯಾಗಿ ತಿನ್ನೋದನ್ನೇ ಇಷ್ಟಪಡ್ತೀನಿ ಬಿಟ್ಟರೆ, ತಣ್ಣಗಾದಾಗ ನಾನು ತಿನ್ನಲಿಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಅಷ್ಟೊಂದು ಅನ್ನೋಕ್ಕಿಂತ ಇಷ್ಟನೇ ಪಡಲ್ಲ ನಾನು. ಇವಾಗ ಇನ್ನೊಂದು ಸಲ ಈರುಳ್ಳಿ ಬಜ್ಜಿ ಹಾಕ್ತಾಯಿದ್ದೀನಿ. ಸೊ ಇದು ಒಂದು ಟೈಮು ಹಾಕಿ ಮತ್ತು ಇನ್ನೂ ಒಂದು ಟೈಮ್ ಹಾಕ್ಬಿಟ್ರೆ ನಾನು ಎಷ್ಟು ಕಲಸಿದ್ದು ಈರುಳ್ಳಿ ಬಜ್ಜಿಗೆ ಅದಿಷ್ಟು ಕೂಡ ಫಿನಿಶ್ ಆಗುತ್ತೆ. ಆಯಿತಾ, ಆಲ್ಮೋಸ್ಟ್ ಏನಂದರೆ ಚಿಕ್ಕದಾಗಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಅದು ಎಣ್ಣೆಯಲ್ಲಿ ಮತ್ತೆ ಕರೆದ ಮೇಲೆ ಇನ್ನೂ ಒಂದು ಸ್ವಲ್ಪ ಉಬ್ಬುತ್ತಲ್ಲ, ಹಾಗಾಗಿ ಮತ್ತು ಒಂಚೂರು ಇದಕ್ಕೆ ಅಡುಗೆ ಸೋಡಾ ಎಲ್ಲ ಹಾಕಿರ್ತೀವಿ, ಒಂಚೂರು ಅದು ಉಬ್ಕೊಳುತ್ತೆ. ಇಂಥವನ್ನೆಲ್ಲ ಜಾಸ್ತಿ ತಿನ್ನಬಾರ್ದು. ಏನು ಮಾಡೋದು, ಬಾಯಿ ರುಚಿಗೆ ಕೇಳಲ್ಲ, ಮಳೆ ಬಂದಾಗಂತೂ ಬಿಡಲ್ಲ, ತಿನ್ನಲೇಬೇಕನ್ನೋ ಒಂದು ಬಾಯಿ ಟೇಸ್ಟಿಗೆ, ಹಾಗಾಗಿ ಮಾಡ್ಕೊಳೋದು ಅಷ್ಟೇ. ಆಲ್ಮೋಸ್ಟ್ ನಾನು ಈ ಥರದ್ದೆಲ್ಲ ಮಾಡೋದು ಇವಾಗ ಸ್ಟಾಪ್ ಮಾಡಿದ್ದೀನಿ, ಜಾಸ್ತಿ ಮಾಡಲ್ಲ. ಯಾವಾಗಲೂ ಒಂದು ಸಲ ರೇರಾಗಿ ಮಾಡೋದು. ಕೆಲವೊಂದು ಸಲ ಅದನ್ನು ಕೂಡ ಅವ್ರು ಕೇಳಿದ್ರು ಮಾಡಲ್ಲ. ಇವಾಗೆಲ್ಲ ತೋರಿಸ್ತಾರಲ್ವ ಟಿ ವಿಲಿ, ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಅದನ್ನು ತಿಂದರೆ ಹಂಗಾಗುತ್ತೆ, ಇದನ್ನು ತಿಂದರೆ ಹಿಂಗಾಗುತ್ತೆ ಅಂತ ಹೇಳ್ತಾ ತಿನ್ನೋದನ್ನೇ ಬಿಡಿಸ್ಬಿಟ್ಟಿದ್ದಾರೆ. ಏನು ಮಾಡೋದು. ಫೈನಲಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಒಂದು 2:30-3 ಗಂಟೆ ಆಯಿತು. ಆವಾಗ ಹೂವು ಕೂಡ ಬಂದಿತ್ತು, ಹೂವು ಕೂಡ ಕಟ್ತಾ ಇದ್ದೀನಿ. ಡೈಲಿ ಕಟ್ತಾ ಇರ್ತೀವಿ, ಬಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ. ಸೊ ಇವತ್ತು 1 kg ತೊಗೊಂಡಿದ್ವಿ. 1 kgಗೆ 80 ರೂಪಾಯಿ ಆಗುತ್ತೆ. ನಮಗೆ ಹೂವು ಬಂದಿದ್ದು 2:30 ಆಯಿತಾ. 2:30 ಬಂದಿದ್ದು ಹೂವು ಎಲ್ಲ ಫಿನಿಶ್ ಆಗೋದಕ್ಕೆ 6:30 ಆಯಿತು. ಇಬ್ಬರು ಕಟ್ಟಿದ್ದು ನಾವು 6:30 ಆಯಿತು. ಅದರಲ್ಲೇ ಎದ್ದೆದ್ದು ಅಗ್ಲಗ
ಕೆಲಸ ಮಾಡ್ಕೊಳೋದು, ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರೋದು, ಆಮೇಲೆ ಅವ್ರನ್ನ ರೆಡಿ ಮಾಡಿ ಅವ್ರಿಗೆ ಊಟ ಮಾಡಿಸೋದು, ಈ ಥರದ್ದು ಒಂದು ಸ್ವಲ್ಪ ಕೆಲಸ ಮಧ್ಯದಲ್ಲಿ ಬಂತು. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಅನ್ನೋದಕ್ಕಿಂತ ಒಂಚೂರು ಲೇಟೇ ಆಗೋಯಿತು. ಆದರೂ ಏನಂದರೆ ನಾವು ಹೂವು ಕಟ್ತಾಯಿದ್ದೀವಿ ಅಂದರೆ ಆ ಕಡೆ ಈ ಕಡೆ ಎದ್ದು ಓಡಾಡಬಾರ್ದು. ಹಾಗಿದ್ರೆ ಮಾತ್ರ ಬೇಗನೆ ಮುಗಿಯುತ್ತೆ. ಈ ಒಂದು 40 ರೂಪಾಯಿ 80 ರೂಪಾಯಿಗೆ ಇಷ್ಟೊಂದೆಲ್ಲ ನಾವು ಕಷ್ಟಪಟ್ಟು ಹೂವು ಕಟ್ತೀವಿ. ಅದೇ 40 ರೂಪಾಯಿ 80 ರೂಪಾಯಿನ ಜಸ್ಟು ಸೆಕೆಂಡ್ಸಲ್ಲೇ ನಾವು ಅದನ್ನು ಖರ್ಚು ಮಾಡ್ತೀವಿ. ಇದನ್ನು ಪಡೆಯೋದಕ್ಕೆ 3 ತಾಸು ಬೇಕು, ಇಲ್ಲ 4, ಇಲ್ಲ ಅಟ್ಲೀಸ್ಟ್ ಅಂದರೆ ಒಂದು 2 ತಾಸಾದರೂ ನೀವು ಎಷ್ಟೇ ಫಾಸ್ಟಾಗಿ ಕಟ್ತೀನೋ ಒಂದು 3 ತಾಸು ಬೇಕು 1 kg ಹೂವು ಕಟ್ಟೋಕೆ, ಆಯಿತಾ. ಸೊ 1 kg ಹೂವು ಕಟ್ಟೋದಕ್ಕೆ 3 ತಾಸು ತೊಗೊಂಡು 80 ರೂಪಾಯಿ ದುಡ್ಕೊಂಡೆ. 1 ಸೆಕೆಂಡಲ್ಲೇ ಆ 80 ರೂಪಾಯಿ ನಾನು ಖರ್ಚು ಮಾಡ್ಬೋದು. ಅಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಆಯಿತು ಅಲ್ವಾ. ಖರ್ಚು ಮಾಡೋದು ತುಂಬ ಸುಲಭ, ಆದರೆ ಅದನ್ನು ಕಷ್ಟಪಟ್ಟು ಪಡ್ಕೊಳ್ಳೋದು ತುಂಬ ಕಷ್ಟ. ಹಾಗಾಗಿ ಒಂದೊಂದು ರೂಪಾಯಿನೂ ಕೂಡ ತುಂಬ ಇಂಪಾರ್ಟೆಂಟು. ಖರ್ಚು ಮಾಡ್ಬೇಕಾದ್ರೆ ನೋಡ್ಕೊಂಡು ಖರ್ಚು ಮಾಡ್ಕೊಳ್ಳಿ, ಯೋಚನೆ ಮಾಡಿಬಿಟ್ಟು ಖರ್ಚು ಮಾಡ್ಕೊಳ್ಳಿ ಅಲ್ವಾ. ಯಾರೂ ಕೂಡ ಸುಮ್ಮನೆ ಕೊಡೋಲ್ಲ, ನಾವು ಕಷ್ಟಪಟ್ಟೇ ಕೊಡೋದು. ಯೂಟ್ಯೂಬ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು. ಸೊ ನೋಡಿಕೊಂಡು ಹನಿ ಗೂಡಿದ್ರೇ ಹಳ್ಳ. ನಾನು ಮನಿ ಸೇವಿಂಗ್ ಟಿಪ್ಸ್ ಮಾಡಿದ್ರೆ ಕೆಲವೊಬ್ಬರು ಟಾಂಗ್ ಕೂಡ ಮಾಡಿದ್ದಾರೆ. ಈ 1 ರೂಪಾಯಿಗೂ 10 ರೂಪಾಯಿಗೂ ಲೆಕ್ಕ ಮಾಡಿ ಕೂಡಿಡ್ತಾ ಹೋದರೆ ಅದೆಷ್ಟು ಕೂಡಿಕ್ಬೇಕು, ಎಷ್ಟು ವರ್ಷ ಆಗುತ್ತೋ ಅಂತ ಹೇಳ್ತಾರೆ. ಬಟ್ ಅದನ್ನು ನಾವು ಆ ಮೈಂಡ್ ಸೆಟ್ ಮಾಡಿಕೊಂಡ್ರೆ ಅಲ್ವಾ, 1 ರೂಪಾಯಿ ಕೂಡಿಟ್ರೂ ಅದೇ ನಮ್ಗೆ ದೊಡ್ಡದಾಗುತ್ತೆ ಕೆಲವೊಂದು ಸಲ. ಅದನ್ನು ಯಾರೂ ಯೋಚನೆ ಮಾಡೋಲ್ಲ. ಚಿಕ್ಕ ಒಂದು ಟಿಪ್ಸ್ ಹೇಳಿದ್ರೆ ಅದಕ್ಕೆ ಒಂದು ಕೊಂಕು ಮಾತಾಡೋಂಥವ್ರು ಕೂಡ ಇದ್ದಾರೆ. ಓಕೆ, ಬಿಟ್ಟಾಕಿ ಅದನ್ನು. ಬಟ್ ಹುಷಾರಾಗಿರಿ, ಸೇಫಾಗಿರಿ, ಸೇವ್ ಮಾಡ್ಕೊಳ್ಳಿ, ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ನೈಟು ಊಟಕ್ಕೆ ಬಿಸಿ ಅನ್ನ ಮತ್ತು ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀನಿ. ಹಾಗೆ ಮತ್ತು ಪಡ್ಡು ಮಾಡೋಣ ಅಂದ್ಕೊಂಡೆ ನಾಳೆ. ಹಾಗಾಗಿ ಪಡ್ಡಿಗೆ ಕೂಡ ಈಗ ಚಟ್ನಿ ರುಬ್ಬಿ ಎಲ್ಲ ತೆಗ್ದಿಕ್ಬೇಕು. ಈಗ ಫಸ್ಟು ಚಟ್ನಿ ಎಲ್ಲ ಮಾತಾಡ್ತಾ ಇವಾಗ ಊಟಕ್ಕೆ ಚಟ್ನಿ ರುಬ್ಬಿದ್ದೀನಿ. ಆಮೇಲೆ ಪಡ್ಡಿಗೆ ಹಿಟ್ಟೆಲ್ಲ ರುಬ್ಬಿ ತೆಗ್ದಿಕ್ಬೇಕು. ಈಗ ಫಸ್ಟು ನಾನು ರುಬ್ಬಿರೋಂಥ ಚಟ್ನಿನ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಬಿಟ್ಟು ಆಮೇಲೆ ಪಡ್ಡಿಗೆ ರುಬ್ಬಿಟ್ಬಿಟ್ರೆ ಮುಗೀತು ನೈಟ್ ರೂಟೀನು. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.